ಎಲ್ಲಲ್ಲ ಇವಾಗ ಹೇಳಿ ನಾವು ರಾತ್ರಿ ಬರ್ತೀನಂತ ಅನ್ಕೊಂಡಿದ್ನಾರಿ ಬಳ್ಳಾರಿ ದೂರ ಹತ್ತು ಬ್ಯಾಡ ಅಂದ್ರಿ ಅಂದ್ರ ಬ್ಯಾಡ ಅನ್ನಲ್ರಿ ಹೋಗ್ಬೇಡ್ರಿ ಇಬ್ರೇ ಹೆಣ್ಮಕ್ಳು ಇನ್ನೊಂದ್ 2 ದಿನ ಬಿಟ್ಟು ಹೋಗಂಬ್ರದಿವ್ರಿ ಅಂದದಕ್ಕೆ ನಾ ಇಲ್ಲ ಹೋಗಿ ತೀರ್ಥ ನಾನು ನಾಳೆ ಗುರುಗಳು ನೋಡ್ತೀನರಿ ಇಲ್ಲೇ ನಿಮ್ಮ ಯಜಮಾನ್ರಿಗೆ ಹೇಳಿದ್ರಿ ಅವ್ರು ಬ್ಯಾಡ್ರಿ ಇಬ್ರು ಆತ್ರಿ ಹೆಣ್ಮಕ್ಳು ದೂರ ಹತ್ತಂದ್ರಿ ನಾವು ಇಲ್ಲ ಗುರುಗಳನ್ನ ಬೆಟ್ಟಾಗಿ ಅಂತ ನಾನನ್ನಾರಿ ಇಲ್ಲ ಹೋಗ್ಬಾ ಏನ್ ಮಾಡ್ತೀರ ನೋಡಿ ಹೇಳ್ರಿ ಮತ್ತೆ ತಳಗಲ್ಲ ಅಂದದಕ್ಕ ಬೆಳಗ ಮುಂಜಾನೆ ಕನಸಿನ್ಯಾಗ ಬಂದ್ರಿ ಅಂತ್ರಿ ನೀವು ಮನೆಗೆ ನಿಮ್ಮ ಯಜಮಾನ್ರಿಗೆ ನಿಂತ್ರಿ ಅಂತ್ರಿ ಅವ್ರಿಗೆ ಡೋರ್ ತೆಗೆದಂತ ಬಾಕಲ್ ಮೆಟ್ಲೇರ್ ನಿಂತ್ರಿ ಅಂತ ಮುಂಜಾನೆ ಎದ್ದು ಹೋಗ್ರವ ಅಂತಂದ್ ಕಳಿಸಿದ್ರು ಬಂದ್ ಬಸ್ಸಿಗೆ ಏರ್ಸಿ ಹೋದ್ರಿ ನಾವಿಬ್ರ ಆದಿವಲ್ರಿ ನಮ್ ಊಟ 4 ಜನ ಬರ್ತೀನಿ ಅಂದ್ರು ರಾತ್ರಿ 11 ಗಂಟೆಗೆ ಡಿಸೈಡ್ ಮಾಡ್ಕೊಂಡಿ ನಾವಿಬ್ರೇ ಹೋಗೋಣ ನಡಿ ಎಲ್ಲಿ ಅಂತ ಹೋಗೋಣ ನಾವು ಅಂತ ನಾವಿಬ್ರೇ ಡಿಸೈಡ್ ಮಾಡ್ಕೊಂಡ್ ಬಂದಿವ್ರಿ ಹಂಗಾಗಿ ಕನಸಿನಾಗ ಬಂದಿದ್ರು ಗುರುಗಳು ನಾವಿಬ್ರೇ ಬರ್ಬೇಕನ್ನೋದೇ ಐತಿ ಹೇಳಿದ ಅರ್ಥ ಏನಂದ್ರೆ ಇಬ್ರು ಯಾಕೆ ಹೆಣ್ಮಕ್ಳಿದ್ರಿ ಯಾಕೆ ಹೋಗ್ತಿರಿ ನೀವು ಯಾರು ಗಟ್ಟಿ ಮಾಡ್ಕೊಂಡು ಹೋಗಂತ್ರಿ ಅಂತ ಅವರಿಗೆ ಆ ಸ್ವಾಮಿನೇ ಗುರುಗಳ ನಾನು ಐದಿನ ಬಾ ಅಂತ ಹೇಳಿ ಕರೆ ಕಳ್ಸ್ಕೊಂಡ ಬೆಳಿಗ್ಗೆ ಅನ್ನತ್ತೆ ನೀವೇ ಅವ್ರ ಮನೆಗೆ ಹೋಗಿ ಹೋಗ್ಬೇಡ ಅಂತ ಇವ್ರ ಯಜಮಾನ್ರು ಹೋಗ್ಬೇಡ ಅಂತ ಅಡ್ಡ ಹಾಕಿದ್ರು ಆಯ್ತಂತ ಸುಮ್ನಿದ್ರ ಅವ್ರಿಗೆ ನೀವು ಅವ್ರಿಗೆ ಯಜಮಾನ್ರಿಗೆ ಕನಸ್ನಾಗ ಹೋಗಿ ನಿಂತ್ಬಿಟ್ಟಿದ್ರು ಬಂದು ಗಿಣಿಗೇರಿ ತನ್ನ ಬಸ್ಸಿಗೆ ಬಂದು ಬಸ್ಸಿಗೆ ಹರಿಸಿ ಬಿಟ್ಟು ಹೋದ್ರ ಏನ್ ಮಾಡ್ತಾರೆ ನಿಮ್ಮ ಯಜಮಾನ್ರು ಪೊಲೀಸರು ಕಳಿಸ್ತೀನಿ ಜೊತೆಗೆ ಅವಾಗ ಇನ್ನೊಂದ್ ದಿನ ಹೋಗೋಣ ಅಲ್ಲ ಈ ಮಗನ್ ನೋಡಕ್ ಬಂದಿದ್ದೀರಾ ಆಯ್ತಾ ತಾಯಿದ್ರಿಗೆ ಏನ್ರ ಹಾಕಿ ಬಿಡ್ತೀನಿ ನಾನು ಟೋಲಲ್ಲಿ ಪಾಪ ಅವ್ರಿಗೆ ಏನೋ ಗೊತ್ತಾಗ್ತದೆ ತಿರ್ಗಾ ಕಾಂಟ್ಯಾಕ್ಟ್ ಮಾಡಿಲ್ವಾ ತಿರ್ಗಾ ಅಲ್ಲಿಗೆ ವಾಪಸ್ ಇಲ್ಲಿಗನ್ನ ಬಂದು ಹೋಗಿದ್ದಾರೆ ಇಲ್ಲಿಗನ್ನ ಬಂದು ವಾಪಸ್ ಆಟೋದಾಗೆ ನೀವು ವಾಪಸ್ ಗುರುಜಿ ಅಂದ್ರೆ ಹೋಗ್ಬಿಡ್ತೀರಿ ಹಂಗೆ ನೀವು ಇಲ್ಲ ಏನಾರಲ್ಲಿ ನಾವು ಅವ್ರ ಹತ್ರನೇ ಹೋಗಿವಿ ಬಿಡಲ್ಲ ಅಂತ ಜಗಳ ಮಾಡಿದ ನಮ್ ಅಲ್ಲಿ ಆ ಕಡೆ ಇನ್ನು ಮುಂದಕ್ಕೆ ಅದರಿ ಯಾರು ಬೈದು ಯಾಕೆ ಮಾರಮ್ಮನ ದೇವಸ್ಥಾನ ಇದೆಯಂತ ಹೌದು ಅಲ್ಲಿದಾರೆ ಏನೋ ಅಂತ ನೋಡಕಂತ ಹೋಗಿವ್ರಿ ಅಲ್ಲಿ ಸಿಕ್ಕಿಲ್ಲ ಮತ್ತೆ ಇನ್ನೊಂದ್ ದೇವಸ್ಥಾನಕ್ಕೆ ಹೋಗಿವ್ರಿ ಇವ್ರು ನಾವ್ ಹೇಳಿದೀವಿ ನಮ್ಮ ಮನೆಯವ್ರ ಪೊಲೀಸರ ನಾಗಪ್ಪನ ಮಂತ್ರ ತಗೊಂಡ್ ಬಂದಿದ್ನಾರಿ ನಾನಿಂದ ಅದವ್ರಿ ಪರಿಸ್ಥಿತಿ ಆಮೇಲೆ ನಿನ್ನೆ ಏನತ್ತು ಅಮೌಂಟ್ ಬಂತ ಇಲ್ಲಿ ಬರ್ತೀನಿ ಮಗನ್ ನೋಡಕ್ ನನ್ನಿಂದ ಇದ್ದ ಕೊಟ್ಟು ಕಳ್ಸಿದ್ರಿ ಇವತ್ತು ಬಂದಿನಿ ನಮ್ಮ ಮನೆಯವ್ರ ಫೋನ್ ಹಚ್ಚಾರ್ರಿ ಕೊಟ್ಟು ನೋಡ 10,000 ಬಂದ ಕೊಟ್ಟಂತಂದು ಈಗ ನಾನು ಇಲ್ಲಿ ಬಂದಿದ್ದೀನಿ ಮಗನ್ ನೋಡಕ್ಕಂತ ಬಂದಿದ್ದೆ ಅಲ್ಲಿ ದುಡ್ಡು ಬಂತು ಈಗ ನಿಮ್ದೇನಮ್ಮ ನಿಮ್ದೇನಾಯ್ತು ಖುಷಿ ಆಯ್ತು ನಮ್ಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ ನೋಡಿ ನಿಮ್ಗೆ ಆಶೀರ್ವಾದ ಮಾಡ್ಕೊಂಡು ಹೋದ್ವಿ ಮತ್ತೆ ರಾತ್ರಿ ಬಂದು ನಿಮ್ಮ ಆಶೀರ್ವಾದ ಪ್ರಸಾದ ತಿಳ್ಕೊಂಡು ಹೋದ್ವಿ ಮನೆಗೆ ಹೋದ ತಕ್ಷಣ 30,000 ರೂಪಾಯಿ ಬಡ್ಡಿ ಕಟ್ಟಬೇಕು ಬಡ್ಡಿ ಕಟ್ಟಕ್ಕಂತ ಅಮ್ಮನ ಹತ್ರ ಕಳಿಸಿದ್ವಿ 3 ತಿಂಗಳು ಕಟ್ಟಿರಲಿಲ್ಲ 3 ತಿಂಗಳನ್ನ ಅಮ್ಮನ ಹತ್ರ ಕಟ್ಟಿ ಕಳಿಸಿದ್ವಿ ಅವ್ರು ಹೇಳಿದ್ರಂತ ಎಲ್ಲರೂ ಅವ್ರದ್ದು ಭಾಳ ಕಷ್ಟ ಐತೆ 1-2 ತಿಂಗಳದ್ದು ಕಟ್ಸ್ಕೊಂಡ್ರೆ ಸಾಕು 1 ತಿಂಗಳದ್ದು ಬೇಡ ಅಂತ ಹೇಳಿದ್ರು ನಮ್ಮ ಮನೆಯವರಿಗೆ 1 ತಿಂಗಳು ಬೇಡ ಅದೇ ನಮ್ದು 1,000 ಆಗ್ಲಿ ಹೆಚ್ಚು ಗುರುಜಿ ಅದೇ ಮನೆಗೆ ವಾಪಸ್ ಕಳ್ಸಿದ್ರಲ್ಲ 1,000 ರೂಪಾಯಿನೇ ಅಂತ ಅವ್ರಿಗೂ ಖುಷಿ ಪಟ್ಬಿಟ್ಟಿದ್ರು ಮತ್ತೆ ಬೆಳಿಗ್ಗೆ ಬೇಗ ಬಂದ್ರು ಬೇಗ ಹೋಗ್ಬಿಡೋಣ ಅಂತಂದ್ರು ನಾನು ಸ್ವಲ್ಪ ಉದ್ಯೋಗಕ್ಕೆ ಅಂತ ಕೆಲಸಕ್ಕೆ ಹೋಗಿದ್ದೆ ಫೋಟೋ ತಗ್ಸ್ಕೊಂಡು ಬರೋ ಅಷ್ಟೊತ್ತಿಗೆ ಇವರು ನೀನು ಅಲ್ಲಿಗೆ ಹೋಗಿದ್ದಕ್ಕೆ ನಂಗೆ ಲೇಟ್ ಆಯ್ತಂತ ಬೈದ್ರು ಇಲ್ಲ ಬರ್ರಿ ಹೋಗೋಣ ಅಂತಂದು ಕರ್ಕೊಂಬಂದಿದ್ರು ಇದೆಲ್ಲ ನೋಡ್ಕೊಂಡು ಹೋಗಿದ್ದೀವಿ ಹೋಗೋ ರೋಡ್ಗೆಲ್ಲ ಹೋಗಿ ಬಂದು ಸಿಗ್ಲಿಲ್ಲ ಇವತ್ತು ಗುರುಜಿ ಸಿಗ್ತಿದ್ದಾಗಿರ್ಲಿ ನಿನಗ್ ಮಾಡ್ತೀನಿ ಮನೆಗೆ ಹೋದಾಗ ಅಂತ ಬೈದ್ರು ಮಾಡ್ತೀನಿ ಇರು ನಿನಗೆ ಅಂತ ಎಲ್ಲ ನಿಲ್ಸ್ಕೊಂಡ್ ಬಂದ್ರು ನಾನ್ ದುಡ್ಕೊಂಡೆ ಗುರುಜಿ ಬಿಡ್ತಾರ ಇವ್ರನ್ನ ಬೈದ್ರು ನನ್ನ ಬೇಗ ಕಾಣಂಗ್ ಮಾಡಪ್ಪ ಹಿಂಗ್ ಮಾಡ್ಬೇಡ ನನ್ನ ಅಂತ ಕಂಡು ಬಂದೆ ಅಷ್ಟರೊಳಗೆ ನೀವು ಕಂಡ್ರಿ ಅಂದ್ರೆ ನಾನು ಇಲ್ಲ ನೀವು ಬೇಗ ಇವರೆಲ್ಲರೂ ಕುತ್ಕೊಂಡಿದ್ರೆ ಇಲ್ಲಾರ ಇಲ್ಲಿ ಯಾರಾದ್ರೂ ಇರ್ತಾರೆ ಬರ್ರಿ ಹೋಗೋಣ ಅಂದ್ರೆ ಅಲ್ಲಿ ಸ್ವಲ್ಪ ಜನ ಇದಾರೆ ಯಾರೆಲ್ಲ ಬಾ ಹೋಗೋಣ ಅಂದ್ರು ಮತ್ತೆ ರಿಟರ್ನ್ ಬಂದ್ವಿ ಅಲ್ಲಿಗೆ ಹೋಗಿ ಮತ್ತೆ ರಿಟರ್ನ್ ಬಂದು ಇಲ್ಲ ಇದ್ರ ಬಂದ್ ಇಲ್ದಿದ್ರೆ ವಾಪಸ್ ಬರೋಣ ಬರ್ರಿ
ಅಂತೆ. ಕರ್ಕ ಬಂದ ತಕ್ಷಣ ಇವ್ರಿಗೆ ಎಲ್ಲಿರೋದು ಖುಷಿ ಬಂದ್ಬಿಡ್ತು ಗುರುಜಿ. ಅಯ್ಯೋ ನಾನು ಇಲ್ಲಿ ಕರ್ಕೊಂಡಿದ್ದೆ ನೀನು ಉಳ್ಕೊಂಡು ಇವತ್ತು ಅಂತ ಬೈತಿದ್ದಾರೆ ಗುರುಜಿ. ಮನೆ ಹತ್ರ ಬಂದು ಇವಾಗ ಇರ್ತಿತ್ತು ಅಂತಂದ್ರೆ ಅದೇ ಅದ್ಭುತ ಏನಿಲ್ಲ ಗುರುಜಿ. ಒಂದು ಮೊನ್ನೆ ಹೋಗಿದ್ದೆ ಗುರುಜಿ ಬೇರೆ ಕಡೆ ಕೂಡ್ಲಿಗೆ ಹತ್ರ. ಆ ಸ್ವಾಮೀಜಿ ಏನಂದ, ನಿನಗೆಲ್ಲ ಮಾಡಿಸ್ಬಿಟ್ಟಿದ್ರೆ 20,000 ಕೊಡು, 40 ದಿವಸ ಮನೇಲಿ ಪೂಜೆ ಮಾಡು, ನಿಂದು ಎಲ್ಲ ರಥ ಆವಾಸ ಮುಗಿರ್ತದೆ ಅಂತ. ನನ್ನ ಹತ್ರ ದುಡ್ಡಿಲ್ಲ ಸ್ವಾಮಿ, ನನ್ನ ಹತ್ರ ಅಷ್ಟೊಂದಿಲ್ಲ, ನನ್ಗೆ ಭಾಳ ಕಷ್ಟ ಐತೆ. ನಾನು ಕ್ಲಾಸ್ ಬಂದಿದ್ದೆ, ಕಾಂಟ್ರಾಕ್ಟ್ ಆಗಿ ಸಿವಿಲ್ ಕಾಂಟ್ರಾಕ್ಟ್ ಮಾಡ್ತಿದ್ದೆ ಗುರುಜಿ. ಎಲ್ಲ ಇದಾಗ್ಬಿಟ್ಟು ಕಷ್ಟ ಆಗಿ ಸುಮ್ಮನೆ ಭಾಳ ಇದೆ, ಭಾಳ ಕಷ್ಟ ಇದೆ. ಕ್ಲಾಸ್ ಬಂದಿದ್ದೆ, ಕಾರ್ ಇತ್ತು, ಕಾರ್ ಇಲ್ಲ, ಏನಿಲ್ಲ. ಈಗ ಒಂದು ಬೈಕ್ ಒಂದಿದೆ ನೋಡಿ ಗುರುಜಿ ಅಷ್ಟೇ. ಬಿಡಿ, ಇವಾಗ ಕಾರ್ ನಾನು ಕೊಡಿಸ್ತೀನಿ ಅಂತ ತಲೆ ಕೆಡಿಸಿ. ಮತ್ತೆ ಮಾಸ್ಟರ್ ಸಾಕು ಗುರುಜಿ. ಆಯ್ತು, ಕಾರ್ ನೀವು ನಮ್ಮ ಅಣ್ಣ ಅಂತ ಹೇಳ್ತೀನಿ. ನಮ್ಮ ಅಣ್ಣ ಇಲ್ಲೊಳ್ಳಿ ಕಾರಲ್ಲಿ ಮೆರೆದಾಡ್ಬೇಕು ಅನ್ನೋದು ನನ್ನ ಆಸೆ. ನನ್ನ ಕಾಲು ನೋಡಿ, ಕಾರೇ ನನ್ನ ಕಾಲು. ನಾನು ಕಾಲಲ್ಲಿ ನಡೆದ್ರು ನಿಮ್ಮನ್ನ ಕಾರಲ್ಲಿ ಮೆರೆಸ್ತೀನಿ ನಾನು. ಆಯ್ತಾ? ಗುರುಜಿ ಏನಿಲ್ಲ, 2-3 ಸರಿ ಸೂಸೈಡ್ ಮಾಡ್ತೀನಿ. ಸಾಂಪ್ರದಾಯಿಕ ಉಡುಗೆಯನ್ನು ಕೊಟ್ಟು ದೇವಸ್ಥಾನದ ಪ್ರವೇಶಿಸಬೇಕಾಗಿ ವಿನಂತಿ. ಅಷ್ಟಬರಿ ಉಡುಪುಗಳನ್ನು ಧರಿಸಿದ ವೈದ್ಯರು ದೇವಸ್ಥಾನಕ್ಕೆ ಪ್ರವೇಶಿಸುವುದಿಲ್ಲ. ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತಾದಿಗಳು ತಮ್ಮ ಪಾದರಕ್ಷೆಗಳನ್ನು ದೇವಸ್ಥಾನವು
ಸರಿ